ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಇಡೀ ದೇಶವನ್ನು ನಡಗಿಸಿದ ಚಂಗೂರ್ ಬಾಬನ ಮತಾಂತರ ಪ್ರಕರಣದ ಸಂಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಈ ಸ್ವಯಂ ಘೋಷಿತ ಪೀರ್ ತನ್ನದೇ ಆದ ಜಾಲವನ್ನು ಹೇಗೆ ನಿರ್ಮಿಸಿಕೊಂಡನು, ವಿದೇಶಗಳಿಂದ ಕೋಟಿ ಕೋಟಿ ರೂಪಾಯಿ ಹಣ ಹೇಗೆ ಭಾರತಕ್ಕೆ ತಲುಪಿತು, ಯಾರಿಗೆ ಯಾವ ರೀತಿಯಲ್ಲಿ ಹಣ ನೀಡಲಾಗುತ್ತಿತ್ತು, ಅವನು ತನ್ನ ಸಹಾಯಕರ ಹೆಸರಿನಲ್ಲಿ ಜಮೀನು, ಮದ್ರಸಾ, ಆಸ್ಪತ್ರೆ, ಕಾಲೇಜುಗಳನ್ನು ಹೇಗೆ ಸ್ಥಾಪಿಸಿದನು, ನಕಲಿ ಮದುವೆಗಳು, ಬೆದರಿಕೆ, ಬಲವಂತದ ಮತಾಂತರ ಇವು ಎಲ್ಲವೂ ಹೇಗೆ ಪ್ರಕರಣದಲ್ಲಿ ಎಷ್ಟು ಆರ್ಗನೈಸ್ಡ್ ಆಗಿದ್ದವು ಎನ್ನುವುದನ್ನು ನೀವು ನೋಡಬಹುದು. ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಂಗೂರ್ ಬಾಬನ ಮೂಲ ಹೆಸರು ಜಮಾಲುದ್ದೀನ್. ಈತ ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಸ್ವಯಂ ಘೋಷಿತ ಪೀರ್ ಎಂದು ಹೇಳಿಕೊಂಡು ಕಳೆದ 15 ವರ್ಷಗಳಿಂದ ದೊಡ್ಡ ಮಟ್ಟದ ಅಕ್ರಮ ಮತಾಂತರ ಜಾಲವನ್ನು ನಡೆಸಿದ್ದನೆಂದು ಹೇಳಲಾಗಿದೆ. ಅವನು ಆರ್ಥಿಕವಾಗಿ ಹಿಂಸಿತರಾದ ಹಿಂದೂ ಸಮುದಾಯದವರನ್ನು, ವಿಶೇಷವಾಗಿ ಮಹಿಳೆಯರನ್ನು ಬಡತನ, ನಕಲಿ ಮದುವೆ, ಬೆದರಿಕೆ ಮತ್ತು ಬ್ಲಾಕ್ಮೇಲ್ ಮೂಲಕ ಮತಾಂತರಗೊಳಿಸಿದ್ದಾನೆ ಎನ್ನಲಾಗಿದೆ. UPATS ಮತ್ತು AD ತನಿಖೆಯಲ್ಲಿ ಈಗಾಗಲೇ 60ರಿಂದ 100 ಕೋಟಿ ವಿದೇಶಿ ಹಣ ಅವನಿಗೆ ಸಂಬಂಧಿಸಿದ್ದಾಗಿ ಪತ್ತೆಯಾಗಿದೆ. ಮಧ್ಯಪ್ರಾಚ್ಯದ ದೇಶಗಳಿಂದ ಬಂದ ಹಣವನ್ನು ಹವಾಲಾ ಮೂಲಕ ಭಾರತಕ್ಕೆ ತಂದು ಅವನು ತನ್ನ ಸಹಾಯಕರ ಹೆಸರಿನಲ್ಲಿ ಜಮೀನು, ಮದ್ರಸಾ, ಆಸ್ಪತ್ರೆ ಮತ್ತು ಕಾಲೇಜುಗಳನ್ನು ಸ್ಥಾಪಿಸಲು ಬಳಸಿದ್ದಾನೆ ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ. ಅವನು ಕಟ್ಟಿಸಿದ ಈ ಕಟ್ಟಡಗಳು ಮತಾಂತರ ತರಬೇತಿ ಕೇಂದ್ರಗಳಾಗಿದ್ದವು. ಅಧಿಕಾರಿಗಳು ಶಿಜರ್ ಎ ತಯ್ಯಬಾ ಎಂಬ ಮತಾಂತರ ಪಾಠಪುಸ್ತಕ, ಸಲಹಾ ಕೊಠಡಿಗಳು ಮತ್ತು ಮಟ್ಟಿ ಪಲಟ್ನ ಅಂದರೆ ಮತಾಂತರ, ಗಜಲ್ ಲಗಾನ ಅಂದರೆ ಬುದ್ಧಿಭ್ರಮಣ, ದರ್ಶನ ಅಂದರೆ ಪ್ರಚಾರ ಎಂಬ ರಹಸ್ಯ ಕೋಡ್ ಪದಗಳನ್ನು ಪತ್ತೆ ಹಚ್ಚಿದ್ದಾರೆ. ಅವನು ಮತಾಂತರಗೊಳ್ಳುವವರಿಗೆ ಹಣ ನೀಡಿ ಪ್ರೋತ್ಸಾಹಿಸುತ್ತಿದ್ದನು. ಉದಾಹರಣೆಗೆ, ಬ್ರಾಹ್ಮಣ ಅಥವಾ ಸಿಖ್ ವ್ಯಕ್ತಿಗೆ 15ರಿಂದ 16 ಲಕ್ಷ, OBC ವರ್ಗದವರಿಗೆ 10ರಿಂದ 12 ಲಕ್ಷ, ಇತರರಿಗೆ 8ರಿಂದ 10 ಲಕ್ಷದವರೆಗೆ ಹಣವನ್ನು ನೀಡುತ್ತಿದ್ದನೆಂದು ಆರೋಪವಿದೆ. ಅವನು ಸುಮಾರು 40 ಬಾರಿ ವಿದೇಶಿ ಪ್ರಯಾಣ ಮಾಡಿ ನೇಪಾಳ ಪಾಸ್ಪೋರ್ಟ್ಗಳನ್ನು ಬಳಸಿ ವಿದೇಶಿ ಹಣ ಸಂಗ್ರಹಿಸಿ ತನ್ನ ಜಾಲವನ್ನು ಚಲಾಯಿಸುತ್ತಿದ್ದನೆಂದು ಶಂಕಿಸಲಾಗಿದೆ. ಅವನ ಮಗ ಮೆಹಬೂಬ್ ಸ್ವಿಸ್ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾನೆಂಬ ಶಂಕೆಯೂ ಇದೆ. ಅವನ ಜೊತೆ ನೆಟು ಅಲಿಯಾಸ್ ನಸ್ರೀನ್, ಅಕ್ರಮ ಜಾಗದ ಮಾಲೀಕ, ಲವ್ ಜಿಹಾದ್ ಘಟಕವನ್ನು ನಡೆಸಿದ ರಶೀದ್, ಮತಾಂತರ ವಿಡಿಯೋಗಳನ್ನು ಹರಡಿದ ಸಬ್ರೋಜ್ ಅಲಿಯಾಸ್ ಬುಡ್ಡು ಮತ್ತು ಶಹಾಬುದ್ದೀನ್, ಜೊತೆಗೆ ಬಲರಾಂಪುರ ನ್ಯಾಯಾಲಯದ ಕ್ಲರ್ಕ್ ರಾಜೇಶ್ ಉಪಾಧ್ಯಾಯನನ್ನು ಕೂಡ ಬಂಧಿಸಲಾಗಿದೆ. ರಾಜೇಶ್ ಪತ್ನಿ ಪುಣೆಯ 16 ಕೋಟಿ ರು ಮೌಲ್ಯದ ಆಸ್ತಿ ವ್ಯವಹಾರದಲ್ಲಿ ಸೇರಿರುವ ಶಂಕೆಯೂ ಇದೆ. ಬಲರಾಂಪುರ ಆಡಳಿತ ಅವನ ಅಕ್ರಮ ಮ್ಯಾನ್ಷನ್ ಹಾಗೂ ಮದ್ರಸಾ ಕಟ್ಟಡವನ್ನು ಬುಲ್ಡೋಸರ್ ಮೂಲಕ ನೆಲಸಮ ಮಾಡಿ ಮಾಲೀಕರಿಗೆ ದಂಡ ವಿಧಿಸಿದೆ. ಉತ್ತರ ಪ್ರದೇಶ, ಬೆಂಗಳೂರು ಮತ್ತು ಕರ್ನಾಟಕದ ಕೆಲವರು ಅವನ ವಿರುದ್ಧ ಲೈಂಗಿಕ ಶೋಷಣೆ, ನಕಲಿ ಹೆಸರಿನಲ್ಲಿ ಮದುವೆ, ಮಕ್ಕಳಿಗೆ ಜೀವ ಬೆದರಿಕೆ ಮುಂತಾದ ಆರೋಪಗಳನ್ನು ಮಾಡಿದ್ದಾರೆ. ಅವನ ವಿರುದ್ಧ ಮಿಷನ್ ಅಸ್ಮಿತಾ ಹೆಸರಿನ ರಾಷ್ಟ್ರಮಟ್ಟದ ಕಾರ್ಯಾಚರಣೆ ನಡೆಯುತ್ತಿದ್ದು, ದೇಶದ ವಿವಿಧ ಕಡೆಗಳಿಂದ ಕನಿಷ್ಠ 14 ಮಂದಿಯನ್ನು ಬಂಧಿಸಲಾಗಿದೆ. ಇದರ ಬೆನ್ನಲ್ಲೇ BJPಯವರು ರಾಷ್ಟ್ರಮಟ್ಟದ ಮತಾಂತರ ವಿರೋಧಿ ಕಾನೂನು, ವಿದೇಶಿ ನಿಧಿಗಳ ನಿಯಂತ್ರಣವನ್ನು ಬಲಪಡಿಸಲು ಒತ್ತಾಯಿಸಿದ್ದಾರೆ. ಸಾಕಷ್ಟು ಸಾಕ್ಷ್ಯಗಳ ನಡುವೆಯೂ ಅವನು ತಾನು ತಪ್ಪು ಮಾಡಿಲ್ಲ ಎಂದು ಹೇಳಿ ರಾಜಕೀಯವಾಗಿ ನನಗೆ ತೊಂದರೆ ತರುತ್ತಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾನೆ. ತನಿಖೆ ಇನ್ನೂ ಮುಂದುವರಿದು ಭಾರತದ ಅತಿದೊಡ್ಡ ಸಂಘಟಿತ ಮತಾಂತರ ಜಾಲವೆಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ.